ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ನಿಮ್ಮ ಸುನೀತಾ. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಏನು ರೆಸಿಪಿ ಮಾಡ್ತೀನಂತ ನಿಮಗೆ ಕ್ಯೂರಿಯಾಸಿಟಿ ಇದ್ದಿರಬೇಕು. ನಾನು ಇವತ್ತು ಎಗ್ ಬಿರಿಯಾನಿ ಮಾಡ್ತೀನಿ. ಅದಕ್ಕೆ ಏನು ಬೇಕಾಗುವಂಥ ರೆಸಿಪಿ ನೋಡೋಣ ಬನ್ನಿ. ಬಿರಿಯಾನಿಗೆ ಮಾಡುವ ಬೇಕಾಗಿರುವ ಸಾಮಗ್ರಿಗಳು ಇದು ಖಡಾ ಮಸಾಲ ಅಂತಾರೆ ನೋಡ್ರಿ. ಚಕ್ಕೆ, ಲವಂಗ, ದಾಲ್ಚಿನ್ನಿ, ಪತ್ರಿ ಇದು ಅಂತಾರೆ. ಇದು ಕನ್ನಡನಾಗ ನಮಗೇನಂತಾರೆ ಗೊತ್ತಿಲ್ಲ. ಆಮೇಲೆ ಇದು ಕೊತ್ತಂಬರಿ ಬೀಜ, ಆಮೇಲೆ ಇದು ಜೀರಿಗೆ, ಇವು ಮೆಣಸ್ರಿ ಇವು. ಆಮೇಲೆ ಉಳ್ಳಾಗಡ್ಡಿ ತೊಗೋಬೇಕ್ರಿ. ಆಮೇಲೆ ಚಿಕನ್ ಬಿರಿಯಾನಿ ಮಸಾಲ ಒಂದು ತೊಗೋಬೇಕ್ರಿ, ಸುಹಾನ. ಆಮೇಲೆ ಇದು ಚಿಲ್ಲಿ ಚಿಕನ್ ತೊಗೋಬೇಕು. ಇದು ಚಿಲ್ಲಿ ಪೌಡ್ರ್ ತೊಗೋಬೇಕ್ರಿ, ಕೆಂಪು ಖಾರದ ಪುಡಿ ರೀ. ಆಮೇಲೆ ಇದು ಕೊತ್ತಂಬರಿ ತೊಗೋಬೇಕ್ರಿ ಸಣ್ಣದಾಗಿ ಹೆಚ್ಕೊಂಡು. ಆಮೇಲೆ ಟೊಮೆಟೊ ತೊಗೋಬೇಕ್ರಿ, ಒಂದು 4 ಹಸಿಮೆಣ್ಸಿಕಾಯಿ ತೊಗೋಬೇಕ್ರಿ. ಆಮೇಲೆ ತತ್ತಿ ಕುದಿಸ್ಕೋಬೇಕ್ರಿ. ಈಗ ನೋಡ್ರಿ, ಇದು ಕಡಾಯಿ ಬಿಸಿ ಹಾಲಾಕೈತ್ರಿ. ಇದು ಫಸ್ಟ್ ಉಳ್ಳಾಗಡ್ಡಿ ಹುರ್ಕೊಂಡ್ರಿ. ಉಳ್ಳಾಗಡ್ಡಿ ಹುರ್ಕೊಂಡ್ರಿ. ಕೆಂಪಾಗಂಗ ಹುರ್ಕೋಬೇಕ್ರಿ ಇದು. ಆಮೇಲೆ ಇದೊಂದು ಸ್ವಲ್ಪ ಇರ್ತೈತಲ್ರಿ, ಇದು ಕರ್ದಿದ್ದು ಉಳ್ಳಾಗಡ್ಡಿ ರೀ. ಇದನ್ನು ಇದ್ರೊಳಗೆ ಹಿಂಗೆ ಹಾಕ್ಕೋಬೇಕ್ರಿ. ಎಲ್ಲ ಗರಂ ಮಸಾಲ ಏನೈತೆ ನೋಡ್ರಿ, ಇದನ್ನೆಲ್ಲ ಹಾಕೋಬೇಕ್ರಿ. ಇದನ್ನು ಬೆಳ್ಳುಳ್ಳಿನ ಹಾಕೊಂಡಿದ್ದೀವಿ. ಗ್ರೇವಿ ಮಾಡಾಕ್ರಿ ಇದು, ಅಂಡಾದ ತತ್ತಿದು ಗ್ರೇವಿ ಮಾಡಾಕ್ರಿ ಇದು. ಇದು ಟೊಮೆಟೊ ಅದಾವಲ್ರಿ, ಟೊಮೆಟೊ ಹಾಕೋಬೇಕ್ರಿ. ಇದು ಪೇಸ್ಟ್ ಮಾಡಿ ಹಾಕೋಬೋದ್ರಿ, ಆ ಥರ ಹಂಗೂ ಹಾಕೋಬೋದ್ರಿ. ಒಂದೆರಡು ಹಸಿಮೆಣ್ಸಿಕಾಯಿನೂ ಒದ್ದಿದ್ರಿ.
ಇದು ಅನ್ಕ ಸ್ವಲ್ಪ ಹುರಿಲಿರಿ. ಒಂದು ಸ್ವಲ್ಪ ಉಪ್ಪು ಹೋಗಿನ್ರಿ ಅಂದ್ರೆ ಟೊಮ್ಯಾಟೊ ಜಲ್ದಿನೇ ಸಣ್ಣ ಅಕ್ಕವ್ರಿ, ಕರಗ್ತಾವ್ರಿ ಎಣ್ಣೆಯಾಗ. ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹೋಗಿನ್ರಿ. ಈಚೆ ಕಡೆ ನೋಡ್ರಿ, ಇದನ್ನು ಬಿರಿಯಾನಿ ಮಾಡೋಕೆ ಅನ್ನ ಕುದಿಸ್ಕೋಬೇಕ್ರಿ ಮೊದಲು. ಇದು ಒಂದು 90% ಕುದಿಸ್ಕೋಬೇಕ್ರಿ. ಇದ್ರಾಗ ಎಲ್ಲ ಗರಂ ಮಸಾಲದ ಏನೇನು ಇರ್ತೈತಲ್ರಿ, ಅವು ಎಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿನಲ್ರಿ, ಅದನ್ನು ಹಾಕಿ ನೀರು ಕುದ್ದವ್ರಿ. ಈಗ ಇದ್ರೊಳಗೆ ಅಕ್ಕಿ ಆ್ಯಡ್ ಮಾಡ್ಕೊಂಡ್ರಿ. 90% ಕುದ್ದ ನಂತರ ಬಂದ್ ಮಾಡ್ಬೇಕ್ರಿ. ಇದು ಈ ಥರ ಆಗೈತ್ರಿ. ಇದು ಒಂದು ಸ್ವಲ್ಪ ಟಮಾಟಿ ಕರಗಬೇಕ್ರಿ. ಇದು ಅಕ್ಕಿ ಆ್ಯಡ್ ಮಾಡ್ಕೊಂಡ್ರಿ. ಅಕ್ಕಿ ಆ್ಯಡ್ ಮಾಡ್ಕೊಂಡ್ರಿ. ಇದು ಕುದಿಲ್ರಿ ಅನ್ಕ ಸ್ವಲ್ಪ ಕೈ ಆಡಿಸಿ, ಭಾಳ ಕೈ ಆಡಿಸ್ಬಾರ್ದ್ರಿ. ಇದು ಮತ್ತು ಅಕ್ಕಿ ಮುರಿದು ಸಾಧ್ಯತೆ ಇರ್ತೈತೆ ರೀ. ಕುದಿಲ್ರಿ ಅದು. ಆಮೇಲೆ ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಬೇಕ್ರಿ. ಇದ್ರಾಗ ಸ್ವಲ್ಪ ಹಾಕೋಬೇಕ್ರಿ. ಆಮೇಲೆ ಇದು ರೀ ಚಿಕನ್ ಬಿರಿಯಾನಿ ಮಸಾಲ ನೋಡ್ರಿ. ಇದು ಹಾಕೋಬೇಕ್ರಿ. ಸ್ವಲ್ಪ ಹಾಕೋಬೇಕ್ರಿ. ಅದು ಕೈ ಆಡಿಸ್ಬೇಕ್ರಿ. ಇದು ಚಿಲ್ಲಿ ಪೌಡರ್ ರೀ. ಇದನ್ನ ಒಂದು ಸ್ವಲ್ಪ ಹಾಕ್ಕೋಬೇಕು ನೋಡ್ರಿ. ಸ್ವಲ್ಪ ಆ್ಯಡ್ ಮಾಡೋದ್ರಿ. ಅದನ್ನು ಸ್ವಲ್ಪ ಕೈ ಆಡಿಸ್ಬೇಕ್ರಿ. ಈಗ ಇದ್ರಾಗ ಒಂದು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಂಡ್ರಿ.
ಸ್ವಲ್ಪ ಹಾಕೋದ್ರಿ. ಸ್ವಲ್ಪ ಕೈ ಆಡಿಸ್ಬೇಕು. ಸ್ವಲ್ಪ ಕುದಿಬೇಕ್ರಿ ಇದು. ಈಗ ನೋಡ್ರಿ ಇದ್ರಾಗ ತತ್ತಿ ಹಾಕೊಂಡಿನ್ರಿ ನಾ. ಇದನ್ನು ಸ್ವಲ್ಪ ಕೆಳಗೆ ಮ್ಯಾಗಿನ ತಿರುಗಿಸ್ಬೇಕ್ರಿ. ಮೂರು ತತ್ತಿ ತೊಗೊಂಡಿನ್ರಿ ನಾ. ನಿಮಗೆ ಬೇಕಾದರೆ ಇನ್ನೊಂದೆರಡು ಬೇಕಾದ್ರೆ ಇನ್ನೊಂದೆರಡು ತತ್ತಿ ತೊಗೋಬೋದ್ರಿ. ಈ ಮಸಾಲೆ ರೆಡಿ ಆಗೈತ್ರಿ. ಈಗ ನೋಡ್ರಿ ಎಣ್ಣೆ ಹೆಂಗೆ ಹೊರಗೆ ಬಂದೈತ್ರಿ. ಈಗ ಇದನ್ನು ಇಳಿಸ್ಕೊಂಡ್ರಿ. ನೋಡ್ರಿ ಅಗಾಳೆ ಅದು ಕುದಿತಲ್ರಿ. ಕುದಿಯಾನ ಇದ್ರೊಳಗೆ ಹಾಕೊಂಡಿನಿ ನೋಡ್ರಿ ಅಕ್ಕಿ ಹಾಕಿ ಆ ಮಸಾಲೆ ಒಳಗೆ ಹಾಕಿನಿ ನೋಡ್ರಿ. ಅಗಾಳೆ ಮಸಾಲೆ ತಯಾರಿಸ್ಕೊಂಡಿದ್ನಲ್ರಿ ಅದ್ರೊಳಗೆ ಹಾಕಿನ್ರಿ. ಇನ್ನು ಮ್ಯಾಗ ಇದನ್ನು ಮುಚ್ಚುನ್ರಿ. ಈಗ ಒಂದು 10 ನಿಮಿಷ ಮುಚ್ಚಬೇಕ್ರಿ. ಆಮೇಲೆ ಬಿರಿಯಾನಿ ರೆಡಿ ಆಗ್ತೈತ್ರಿ. ಮುಚ್ಚುನ್ರಿ. ಈಗ ನೋಡ್ರಿ ನಮ್ಮ ಬಿರಿಯಾನಿ ಈ ಥರ ಆತು ನೋಡ್ರಿ. ನೀವು ಮನ್ಯಾಗ ಮಾಡ್ಬೋದ್ರಿ ಈ ಥರ ಬಿರಿಯಾನಿ ರೀ. ನೋಡ್ರಿ ಮಸ್ತಾಗಿ ಆಗೈತ್ರಿ ಬಿರಿಯಾನಿ. ನಮ್ಮ ಬಿರಿಯಾನಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬರ್ ಮಾಡಿರಿ. ಥ್ಯಾಂಕ್ ಯು.